ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಇವತ್ತು ನಮ್ಮ ದಕ್ಷಿಣ ಭಾರತದ ಪ್ರಮುಖ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾದ ವಾಣಿ ಜಯರಾಮ್ ಅವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ನೀಡೋಕ್ಕೆ ಬಂದೆ. ವಾಣಿ ಜಯರಾಮ್ ಅಮ್ಮ ಅವರು ಇಂದಿಗೆ ನಿಧನರಾಗಿ 2 ವರ್ಷವಾಗಿದೆ. ಅಂದರೆ ಫೆಬ್ರವರಿ 4, 2023 ತಮ್ಮ ಚೆನ್ನೈನ ನಿವಾಸದಲ್ಲಿ ಅವರು ನಿಧನವನ್ನು ಹೊಂದಿದರು. ವಾಣಿ ಜಯರಾಮ್ ಅವ್ರನ್ನ ಆಧುನಿಕ ಭಾರತದ ಮೀರಾ ಅಂತ ಕರೀತಾರೆ. ಯಾಕಂದರೆ ಅವರು ಆಡಿರೋ ಹಾಡುಗಳು, ಅವರು ಆಡುವ ಶೈಲಿ, ಅವರ ಒಂದು ಭಾಷಾ ಶುದ್ಧತೆ ಮತ್ತು ಅರ್ಥವನ್ನು ಮಾಡಿಕೊಂಡು, ಯಾವುದೇ ಭಾಷೆಯಾಗಲಿ ಆ ಹಾಡನ್ನು ಅರ್ಥ ಮಾಡಿಕೊಂಡು, ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು, ಆ ಹಾಡಿಗೆ ಬೇಕಾಗುವ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆಡುತ್ತಿದ್ದಂಥ ರೀತಿಯನ್ನು ಕಂಡು ಇವರಿಗೆ ಆಧುನಿಕ ಭಾರತದ ಮೀರಾ ಅಂತ ಕರೀತಾಯಿದ್ರು. ವಾಣಿ ಜಯರಾಮ್ ಅಮ್ಮ ಅವರು 20 ಭಾಷೆಗಳಲ್ಲಿ ಸುಮಾರು 10,000 ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ ಭಾಷೆಯಲ್ಲೇ ಸುಮಾರು 850ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ವಾಣಿ ಜಯರಾಮ್ ಅವರು ತಮಿಳುನಾಡಿನ ವೇಲೂರಿನಲ್ಲಿ ಜನಿಸ್ತಾರೆ. ಇವರ ಮೊದಲ ಹೆಸರು ಕಲೈವಾಣಿ. ವಾಣಿ ಜಯರಾಮ್ ಎಂಬ ಹೆಸರು ಬರೋಕ್ಕೆ ಮುಂಚೆ ಇವರ ಮೊದಲ ಹೆಸರು ಕಲೈವಾಣಿ. ಆನಂತರ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದ ನಂತರ ವಾಣಿ ಜಯರಾಮ್ ಅಂತ ಹೆಸರು ಬದಲಾಗುತ್ತೆ. ಇವರು ಮೊದಲು ಸಿನಿಮಾಗೆ ಆಡಿದ್ದು 1971 ಹಿಂದಿ ಸಿನಿಮಾದಲ್ಲಿ ಆಡುವ ಮೂಲಕ ಒಂದು ಸಿಂಗಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆನಂತರ 1973ರಲ್ಲಿ ಮೊದಲ ತಮಿಳ್ ಸಾಂಗ್ ಆಡುವ ಮೂಲಕ ತಮ್ಮ ಒಂದು ಸಿಂಗಿಂಗ್ ಜರ್ನಿಯನ್ನು ಪೂರ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆನಂತರ 1973 ಕೆಸರಿನ ಕಮಲ ಕನ್ನಡ ಚಿತ್ರದಲ್ಲಿ ಆಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿಯನ್ನು ಕೊಡ್ತಾರೆ. ನಗು ನೀ ನಗು ಮತ್ತು ಅಬ್ಬಬ್ಬ ಎಲ್ಲಿದ್ದಲೋ ಕಾಣೆ ಎಂಬ ಆಡುವ ಮೂಲಕ ಕನ್ನಡ ಚಿತ್ರರಂಗದ ಒಬ್ಬ ಪ್ರಖ್ಯಾತ ಗಾಯಕಿಯಾಗಿ ಈ ಹಾಡಿನ ಮೂಲಕ ಅವರು ಎಂಟ್ರಿಯನ್ನು ಕೊಡ್ತಾರೆ. ಮತ್ತು ವಾಣಿ ಜಯರಾಮ್ ಅವರ ವಿಶೇಷತೆ ಏನಂದರೆ ಸ್ಪಷ್ಟವಾಗಿ ಭಾಷೆಯನ್ನು ಆಡುವಂಥದ್ದು, ಸ್ಪಷ್ಟವಾಗಿ ಹಾಡುಗಳನ್ನು ಆಡುವಂಥದ್ದು, ಸ್ಪಷ್ಟವಾಗಿ ಭಾವನೆಗಳನ್ನು ಹಾಡಿನ ಮೂಲಕ ವ್ಯಕ್ತಪಡಿಸುವಂಥದ್ದು. ಸಾವಿರಾರು ಭಕ್ತಿಗೀತೆಗಳು, ಗಜಲ್ ಗೀತೆಗಳು, ಭಜನೆ ಗೀತೆಗಳು, ಹೀಗೆ ಅನೇಕ ರೀತಿಯ ಹಾಡುಗಳನ್ನು ಕೂಡ ಅವರು ಹಾಡಿದ್ದಾರೆ. ಮತ್ತು ಸಾವಿರಾರು ಭಕ್ತಿಗೀತೆಗಳು, ಪ್ರೈವೇಟ್ ಆಲ್ಬಮ್ ಮತ್ತು ಸೋಲೋ ಕಾನ್ಸರ್ಟ್ಗಳನ್ನು ಕೂಡ ಅವರು ನೀಡಿದ್ದಾರೆ. ಇಷ್ಟೊಂದು ಸಾವಿರಾರು ಹಾಡುಗಳನ್ನು ಹಾಡಿದ ವಾಣಿ ಜಯರಾಮ್ ಅವರಿಗೆ ಸುಮಾರು 3 ಬಾರಿ ನ್ಯಾಷನಲ್ ಅವಾರ್ಡ್ ಬಂದಿದೆ, 3 ಬಾರಿ ಫಿಲಮ್ ಫೇರ್ ಅವಾರ್ಡ್ ಬಂದಿದೆ, 4 ಬಾರಿ ರಾಜ್ಯ ಸರ್ಕಾರದ ಅವಾರ್ಡ್ ಬಂದಿದೆ. 1991ರಿಂದ 91ರಲ್ಲಿ ತಮಿಳುನಾಡು ಸರ್ಕಾರ ನೀಡುವ ಕಲೈಮಾಮಣಿ ಅವಾರ್ಡ್ ಬಂದಿದೆ. 2013ರಲ್ಲಿ ಫಿಲಮ್ ಫೇರ್ ಅವಾರ್ಡ್ ಸೌತ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿದೆ. 2014ರಲ್ಲಿ ರೇಡಿಯೋ ಮಿರ್ಚಿ ಲೈಫ್ ಟೈಮ್ ಅವಾರ್ಡ್ ಬಂದಿದೆ. 2023ರಲ್ಲಿ ಪದ್ಮಭೂಷಣ. ಹೀಗೆ ಅವರನ್ನು ಅನಿಸಿಕೊಂಡು 100 ಪ್ರಶಸ್ತಿಗಳು ಬಂದಿದೆ. ಕಾರಣ ಯಾಕಂದರೆ ಅವರು ಬಿಟ್ಟು ಹೋಗಿರುವ ಸಾವಿರಾರು ಹಾಡುಗಳು ಅಂತಲೇ ಹೇಳ್ಬೋದು. ವಾಣಿ ಜಯರಾಮ್ ಅಮ್ಮ ಅವರು ಇಲ್ಲ ಅಂದ್ರೂ ಅವರು ಹಾಡಿದ ಹಾಡುಗಳು ಎಂದಿಗೂ ಸದಾ ಕನ್ನಡಿಗರ ಮನಸ್ಸಿನಲ್ಲಂತೂ ವಿಶೇಷವಾಗಿ ಸದಾ ಆ ಹಾಡುಗಳು ನೆನಪಾಗಿ ಉಳಿಯುತ್ತೆ ಅಂತ ಹೇಳ್ಬೋದು. ವಾಣಿ ಜಯರಾಮ್ ಅಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಆಡಿರುವ ಪ್ರಿಯತಮ ಹಾಡು ಎಂದಿಗೂ ಮರೆಯೋಕ್ಕಾಗಲ್ಲ. ಕವಿರತ್ನ ಕಾಳಿದಾಸ ಚಿತ್ರದ ಪ್ರಿಯತಮ ಹಾಡು ಎಂದಿಗೂ ಮರೆಯೋಕ್ಕಾಗಲ್ಲ. ಮತ್ತು ಮಾನಸ ಸರೋವರ ಚಿತ್ರದ ಹಾಡು ಹಳೆಯದಾದರೇನು, ಓದೆಯನ್ ದೂರ ನೀ ಜೊತೆಗಾರ, ಹೀಗೆ ಅನೇಕ ಪ್ರಸಿದ್ಧ ಹಾಡುಗಳನ್ನು ಕೂಡ ಕನ್ನಡದಲ್ಲಿ ಹಾಡಿದ್ದಾನೆ.